ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಹಲೋ, ಹೇಳಿ ಅಂಕಲ್, ಏನು ಮಾಡಿದ್ದು? ಏನಿಲ್ಲಪ್ಪ, ಊರಿಗೆ ಬರೋಣ ಅಂತ ಇದ್ವಿ. ಸಂಜೆಗೆ ಸರ್ಪ್ರೈಸ್ ಕೊಡೋಣ ಅಂತ. ಸಂಜೆಗೇನು ಹೇಳ್ಬೇಡಪ್ಪ, ಅದಕ್ಕೆ ಫೋನ್ ಮಾಡಿದ್ದು. ಅಂಕಲ್, ಯಾವ ರೋಡಿಂದ ಬರ್ತೀರಾ? ಅದೇ ಆ ವೆಸ್ಟ್ ಪಾಯಿಂಟ್ ಫಾರೆಸ್ಟ್ ರೋಡಿಂದ ಬರ್ತೀವಿ. ಮತ್ತು ಆ ಬಾಲರಾಜ್ ಏನು ಮಾಡ್ತಾ ಇದ್ದಾನೆ? ಅವ್ನು ಯಾವಾಗ ನೋಡಿದ್ರು ಶೂಸ್ ಬಿಟ್ಟು ಇನ್ಸ್ಪೆಕ್ಷನ್ ಮಾಡೋಕೆ ಹೋಗ್ತಾನೆ. ನನ್ನ ಹೆಸರು ಅರ್ಜುನ್. ನಾನು ಈ ಕಥೆಯಲ್ಲಿ ಒಂದು ಪಾತ್ರಧಾರ ಅಷ್ಟೆ. ನನ್ನ ಕಥೆಯಲ್ಲಿ ಒಂದು ಆ್ಯಕ್ಸಿಡೆಂಟ್ ನಡೀತು. ಒಬ್ಬರೊಬ್ಬರ ಲೈಫಲ್ಲಿ ಒಂದೊಂದು ಥರ ಪ್ರಾಬ್ಲಮ್ ಬರುತ್ತೆ. ಬಟ್ ನನ್ನ ಲೈಫಲ್ಲಿ ಈ ಆ್ಯಕ್ಸಿಡೆಂಟ್ ಅಂತೂ ನನ್ನ ಕಥೆನೇ ಚೇಂಜ್ ಮಾಡ್ತು. ಇದರಿಂದ ಇರೋ ಕತೆ ಗೊತ್ತಾಗಬೇಕಂದ್ರೆ ನಿಮಗೆ ಈ ಕಥೆನ ನೋಡಿ. 5 days before. ದೇವ್ರೇ, ಒಳ್ಳೇದು ಮಾಡಪ್ಪ. ಇವಾಗ ಶೂಟಿಂಗಿನ ಮೊದಲನೇ ದಿನ, ಯಾರಿಗೂ ಬೈದೇ ಇರೋ ಥರ ನೋಡ್ಕೊ. ಮೊದಲೇ ಕೋಪ ಜಾಸ್ತಿ. ಎಲ್ಲ ರೆಡಿ ಆಯ್ತಾನಯ್ಯ? ಆ ಕಾರ್ ಡ್ರೈವರ್ಗೆ ಜಾಸ್ತಿ ಮೇಕಪ್ ಹಾಕೊಂಡು ಕುತ್ಕೋಬೇಡ ಅಂತ ಹೇಳು. ಯಾಕಂತ ಕೇಳಯ್ಯ, ಅವನೇನು ಜಾಸ್ತಿ ಮೇಕಪ್ ಹಾಕೊಂಡು ಚಂದಮ್ಮ ಮುತ್ಕೊಡ್ತಾನ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ನೋಡಿ ಸುಧಾಕರ್ ಅವರೇ, ನಾನು ಶೂಟಿಂಗ್ ಸ್ಪಾಟ್ ತೋರಿಸ್ತೀನಿ. ನೋಡಿದ ತಕ್ಷಣ ಜನ ದಂಗಾಗ್ಬಿಡ್ಬೇಕು. ಇದೇ ನಮ್ಮ ಶೂಟಿಂಗ್ ಸ್ಪಾಟ್. ಯಾರು ಈ ಗೂಬೆ ನನ್ನ ಮಗ ಇಲ್ಲಿದ್ದಾನೆ? ಸರಿ, ಹೋಗಿ ಮಾತಾಡ್ಸೋಣ. ಹಲೋ ಮಿಸ್ಟರ್. ನೋಡಿಲ್ಲ ನೀವು? ಚಾಕು ಐತೆ ಕೈಯಲ್ಲಿ. ಯಾವ ಥರ ಕಾಣಿಸ್ತಿದ್ದೀನಿ ನಾನು? ಪೊಲೀಸ್ ಸರ್, ಕೊಲೆಗೈತಾ ಸರ್? ಹಾಗಾದರೆ ಈ ಕೊಲೆ ಮಾಡಿರೋದು ನೀನೇನಾ? ಸರ್, ಇದಕ್ಕೂ ನನಗೂ ಸಂಬಂಧ ಇಲ್ಲಲ್ಲ ಸರ್. ನಾವು ಶೂಟಿಂಗ್ ಮಾಡಕ್ಕೆ ಬಂದಿದ್ದೀವಿ ನಾವು. ಹಾವು ಎಲ್ಲೇ ಇರಲಿ, ಹದ್ದಿನ ಕಣ್ಣು ಯಾವತ್ತೂ ಹಾವು ಮೇಲೆ ಇರುತ್ತೆ.
ಕಾಮನ್ ಸೆನ್ಸ್ ಇಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಾ? ಟಿವಿ ನೋಡಕ್ ಬಿಡು. ಅದೇನ್ ಕಾಲ ವೀಲ್ ಚೇರ ಯಾವಾಗ ನೋಡು ತಿರ್ತಾನೆ ಇರ್ತಿಯಲ್ಲ. ಸಿಟ್ಟು ಬರ್ತೈತಂಗೆ. ಕೂಲ್ ಡೌನ್ ಅರ್ಜುನ್, ಕೂಲ್ ಡೌನ್. ಇವನೇನೇನು ಎಲ್ರು ಕಾರ್ ಅಂದ್ರೆ ಇಷ್ಟ ಆಗುತ್ತೆ. ಇವ್ನ ಕಾರ್ ವಿಷಯ ಹತ್ತಿರ ಸಾಕು ಕೋಪ ಮಾಡ್ಕೋಯ್ತು. ಆಂಟಿ ಫೋನ್ ಮಾಡಿದ್ದಾರೆ, ಇವನ್ ಬೇರೆ ಈಚೆ ಹೋಗಿದ್ದಾನೆ. ಏ ಗೂಬೆ, ಕಾಲೆತ್ತದಕ್ಕೆ ಇಷ್ಟೊತ್ತು ಬೇಕಾ ನಿನಗೆ? ಒಬ್ಳು ಅಮ್ಮ ಇದ್ದಾಳೆ ಅಂತ ಗೊತ್ತಿಲ್ವಾ ನಿನಗೆ? ದಂಡ್ಪಿಂಡ್ ನನ್ನ ಮಗನೇ. ಅಯ್ಯೋ ಆಂಟಿ, ಇದು ಅರ್ಜುನ್ ಅಲ್ಲ ಆಂಟಿ, ಇದು ಸಂಜು. ಅರಿಯಪ್ಪ, ನನ್ನ ಮಗ ಅನ್ಕೊಂಡು ಬೈದ್ಬಿಟ್ಟೆ. ಹೌದು, ನನ್ನ ಮಗನ ಫೋನು ನಿನ್ನ ಹತ್ರ ಹೇಗೆ ಬಂತು? ಆಂಟಿ ಅವನು ಫೋನ್ ಇಲ್ಲೇ ಬಿಟ್ಬಿಟ್ಟೆಲ್ಲ ಈಚೆ ಹೋಗಿದ್ದಾನೆ. ಓಕೆ ಅಪ್ಪ, ಅವ್ನು ಬಂದ್ಮೇಲೆ ಕಾಲ್ ಮಾಡಿಸು. ಹಾ ಸರಿ ಆಂಟಿ. ಆಯ್ತಪ್ಪ. ಬಾ ಅರ್ಜುನ್, ನೀನು ಇರೋ ಥರ ಎಂಟ್ರಿ ಕೊಡ್ತಿದ್ಯಾ? ತಗೋ, ಅಮ್ಮ ಫೋನ್ ಮಾಡಿದ್ದು. ಮತ್ತೆ ಆಮೇಲೆ ಮಾತಾಡ್ತೀನಿ ಬಿಡು. ಒಂದು ವಿಷಯ ಬಿಡು, ನೀನೇನೋ ಇಂಟರ್ವ್ಯೂಗೆ ಹೋಗಿದ್ದಲ್ಲ, ಏನಾಯ್ತು ನಿನ್ನ ವಿಷಯ? ಅದು ಅರ್ಜುನ್, ನನ್ನ ಅದೃಷ್ಟಕ್ಕೆ ಇಂಟರ್ವ್ಯೂ ಇತ್ತು, ದುರದೃಷ್ಟ ಕೆಲಸ ಆಗಿಲ್ಲ. ಬಟ್ ನಿನಗೆ ಫಿಲ್ಮ್ನಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತಲ್ಲ, ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ಬೋದಾಯ್ತಲ್ಲ ನೀನು? ಅದು ನೋಡೋಣ ಬಿಡು. ಏನಿ ನ್ಯೂಸ್ ಸರ್ ಯಾವಾಗಲೂ ಕಾರ್ ಆಕ್ಸಿಡೆಂಟ್ ಅಥವಾ ಕೊಲೆನ ಹೀಗೂ ಉಂಟೆ ಅಂತ ಹೇಳ್ತಾ ಇರ್ತಾರಲ್ಲ. ಅರ್ಜುನ್, ನಾನು ಯಾಕೆ ಇಲ್ಲಿ ಕರ್ಕೊಬಂದೆ? ಯಾಕಂದರೆ ಇದೇ ಸ್ಪಾಟಲ್ಲಿ ನಾವು ಅಪ್ಪ ಅಮ್ಮ ಸುತ್ತೋದು. ಮತ್ತೆ ಅವತ್ತು ಫೋನಲ್ಲಿ ಮಾತಾಡಿದ್ದು ನಿಮ್ಮ ನಿಜವಾದ ಅಮ್ಮನ ಅಥವಾ ಅಲ್ವಾ? ಅವ್ರು ನನ್ನ ನಿಜವಾದ ಅಪ್ಪ ಅಮ್ಮ ಅಲ್ಲ. ನಮ್ಮ ಅಪ್ಪ ಅಮ್ಮ ಆ್ಯಕ್ಸಿಡೆಂಟಲ್ಲಿ ಸತ್ತೋದ್ರು. ಅವರು ನನ್ನ ಸಾಕಿರೋ ಅಪ್ಪ ಅಮ್ಮ. ನಾನು ಚಿಕ್ಕ ವಯಸ್ಸಿದ್ದಾಗಲೇ ಸತ್ತೋದ್ರು ನಮ್ಮ ಅಪ್ಪ ಅಮ್ಮ. ನಾನು ಅನಾಥ ಆದೆ. ಅನಾಥಾಶ್ರಮದಲ್ಲಿ ಬೆಳೆದೆ. ಅವ್ರು ನನ್ನ ದತ್ತಕ್ಕೆ ತಗೊಂಡ್ರು. ಆ ಫೈಲಲ್ಲಿ ನೋಡಿರೋ ಥರ ಇನ್ಸ್ಪೆಕ್ಟರ್ ಬಾಲರಾಜ್ ಅವರ ಅಪ್ಪ ಅಮ್ಮನ ಕೊಲೆ ಆಗಿದ್ದು ಇಲ್ಲೇ. ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಪ್ಪನ ಫ್ರೆಂಡ್ ಆ ಇನ್ಸ್ಪೆಕ್ಟರ್ ಕೊಲೆ ಆಗಿದ್ದು ಇಲ್ಲೇ. ಈ 3 ಪಾಯಿಂಟ್ ಕಾಮನ್ ಪಾಯಿಂಟ್ ಬಂದು ಕೊಲೆ ಪ್ಲೇಸ್ ಒಂದೇ ಇದೆ. ಇದನ್ನು ನೋಡ್ತಾ ಇದ್ದರೆ ಈ ಕೊಲೆ ಮಾಡಿರೋ ವ್ಯಕ್ತಿ ಒಬ್ಬನೇ ಅನಿಸುತ್ತೆ. ಮತ್ತೆ ಇದೆಲ್ಲ ಹೆಂಗೆ ಕಂಡಿಡಿದೆ ಅರ್ಜುನ್ ನೀನು? ಹೇಗಾದರೆ ಫಸ್ಟ್ ಕೊಲೆ ಆಗಿದ್ದು ಏಪ್ರಿಲ್ 8ಕ್ಕೆ. ನೆಕ್ಸ್ಟ್ ಡೇ ಮಾರ್ನಿಂಗು ಕಾರು ಇಲ್ಲ, ಕಾರಲ್ಲಿರೋ ಬಾಡಿನೂ ಇಲ್ಲ. ಅಂದರೆ ಈ 3 ಕೊಲೆ ನಡೆದಿರೋದು ಒಂದೇ ಪ್ಲೇಸಲ್ಲಾದರೆ, ಆ 3 ಕೊಲೆ ನಡೆದಿರೋದು ಒಂದೇ ಪ್ಲೇಸಲ್ಲಾದರೆ ಆ 3 ಕೊಲೆ ಮಾಡೋದನ್ನು ಒಬ್ಬನೇ. ನನಗನ್ಸೋ ಮಟ್ಟಿಗೆ ಅವ್ನು ಸೀರಿಯಲ್ ಕಿಲ್ಲರ್ ಅಂತ ಅನಿಸುತ್ತೆ. ಮತ್ತೆ ಇದೆಲ್ಲ ಹೆಂಗೆ ಕನ್ಫರ್ಮ್ ಮಾಡ್ಕೊಂಡಿರ್ತೀನಿ ನೀನು? ಹೇಳ್ತೀನಿ. ಹೆಂಗೋ ಗೊತ್ತಾಯ್ತು ನಿಂಗೆ? ನೀನು ಕೊಲೆ ಮಾಡಿದ ಪ್ಲೇಸಿಗೆ ಹೋಗಿದ್ದು ನಾನು. ಅವತ್ತು ಈವ್ನಿಂಗ್ ಅಂಕಲ್ ವೆಸ್ಟ್ ಪಾಯಿಂಟಿಂದ ಬರ್ತಿದ್ರು. ಭಾಳ ಹೊತ್ತಾಯಿತು, ಬರಲಿಲ್ಲ. ಅದಕ್ಕೆ ನಾನೇ ಹೋದೆ. ಬಟ್ ಅಲ್ಲಿ ಕಾರು ಇಲ್ಲ, ಅವರೂ ಇಲ್ಲ. ಅಲ್ಲಿ ಕೊಲೆ ಆಗಿರೋ ಕತ್ತಿನೂ ಇಲ್ಲ. ಬಟ್ ಅಲ್ಲೊಂದು ಶೂಸ್ ಇತ್ತು. ಆ ಶೂಸಲ್ಲಿ ಒಂದು ಏರ್ ಸ್ಯಾಂಪಲ್ ಸಿಕ್ತು. ಕ್ಯಾ ಐಡಿಯಾ ಗುರು ನಿಮ್ಮದು? ಬೆಳಗ್ಗೆ ಡೂಪ್ಲಿಕೇಟ್ ಕತ್ತಿ ಇಡೋದು ನೀವೇ, ಇನ್ವೆಸ್ಟಿಗೇಷನ್ ಮಾಡೋದು ನೀವೇ, ಅದು ಗ್ಲೌಸ್ ಇಲ್ಲದೆ. ನಿನಗೆ ಮೊದಲಿಗೆ ನಿನ್ನ ಮೇಲೆ ಡೌಟ್ ಇತ್ತು. ಅದಕ್ಕೋಸ್ಕರ ಚೆಕ್ ಮಾಡೋಕ್ಕೋಸ್ಕರ ಇನ್ನೊಂದು ಸ್ಯಾಂಪಲ್ ತಗೊಂಡೆ. ಸಿಕ್ತು, ಮ್ಯಾಚ್ ಆಯಿತು. ಆವಾಗ ಗೊತ್ತಾಯಿತು ಇದಕ್ಕೆಲ್ಲ ಸೂತ್ರಧಾರಿ ನೀನೇ ಅಂತ. ಹೇಳು, ಹೇಳ್ತೀಯಲ್ಲ? ನಮ್ಮ ಅಪ್ಪ ಅಮ್ಮನ ಸಾಯಿಸಿದ್ದೆ ನಿಮ್ಮ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ. ಅದಕ್ಕೆ ಆ ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟು ಕೇಸ್ನ ಮುಚ್ಚಾಕ್ಸಿದ್ರು. ಅದಕ್ಕೆ ಆ ಇನ್ಸ್ಪೆಕ್ಟರ್ನು ನಿಮ್ಮ ಅಪ್ಪ ಅಮ್ಮನೂ ಸಾಯಿಸ್ಬಿಟ್ಟೆ. ನೀನು ಮಾಡಿದ ತಪ್ಪಿಲ್ಲ, ಆದರೆ ಕಾನೂನು ವಿರುದ್ಧ ಹೋದಲ್ಲ, ಅದು ತಪ್ಪು. ಬಾಲರಾಜ್ ನಮ್ಮ ಫ್ರೆಂಡವ್ರ ಅಪ್ಪ ಅಮ್ಮನೂ ಸಾಯಿಸ್ಬಿಟ್ಟ. ನಮ್ಮ ಅಪ್ಪ ಅಮ್ಮ ಹೇಗೆ ತೀರೋದ್ರು ಅರ್ಜುನ್? ನಾನು ನಮ್ಮ ಫ್ರೆಂಡು CBI ಆಗಿಲ್ಲಿ ಬಂದಮೇಲೆ ಕ್ಲೂ ಸಿಗಬಾರ್ದಂತ ನಿಮ್ಮ ಅಪ್ಪ ಅಮ್ಮನ ಸಾಯಿಸಿದ್ರು. ಇದೆಲ್ಲ ನಂದೇ ತಪ್ಪು. ಸಂಜು, ನಾವು 5 ವೇಳಲೆ ನೋಡಿದ್ರಲ್ಲ, ಇದು ನನ್ನ ಕತೆ. ಒಂದು ಬೇಜವಾಬ್ದಾರಿ ಆ್ಯಕ್ಸಿಡೆಂಟಿಂದ ಒಂದು ಲೈಫ್ ಹಾಳಾಯಿತು. ಆ ಲೈಫಲ್ಲಿ
ಒಬ್ಬ ಹುಡುಗ ಹೇಗೆ ಸೈಕೋ ಆದ ಮತ್ತು ಅವರ ಅಪ್ಪ ಅಮ್ಮನ ಆಕ್ಸಿಡೆಂಟ್ಗೆ ಆ ಕಾನೂನು ಕೂಡ ಸಪೋರ್ಟ್ ಮಾಡಲಿಲ್ಲ. ಅನ್ಯಾಯದಿಂದ ತುಳುಕುತ್ತಿರೋ ಈ ಪ್ರಪಂಚದಲ್ಲಿ ಅವನು ರಿವೆಂಜ್ಗೋಸ್ಕರ ಹೋದ ಕಾನೂನು ವಿರುದ್ಧ. ನಂದೊಂದು ಸಜೆಷನ್, ನೀವು ಓಡಾಡೋ ಪ್ರತಿ ರೋಡಿನಲ್ಲೂ ನೂರಾರು ಲೈಫ್ ಓಡಾಡುತ್ತಿರುತ್ತವೆ. ಒಂದು ಲೈಫ್ಗೆ ನೀವೇನಾದರೂ ಡ್ಯಾಮೇಜ್ ಮಾಡಿದರೆ ಆ ಲೈಫು ನಿಮ್ಮನ್ನು ಡ್ಯಾಮೇಜ್ ಮಾಡುತ್ತೆ ಅನ್ನೋದಕ್ಕೆ ಇದೇ ನನ್ನ ಎಕ್ಸಾಂಪಲ್. ಒಂದು ವಿಷಯ ಅರ್ಥ ಆಗಿಲ್ಲ, ಆ ಬಾಲರಾಜ್ ಎಲ್ಲರನ್ನ ಸಾಯಿಸಿದ, ಬಟ್ ನನ್ನನ್ನು ಮತ್ತು ನನ್ನ ಫ್ರೆಂಡನ್ನು ಸಾಯಿಸಿಲ್ಲ. ಯಾಕೆ ಅಂತ ಗೊತ್ತಾಗಿಲ್ಲ.